ಸೊ ಇದು ಮೆಮರಿ ಗೇಮ್ ಅಂದ್ರೆ ನೆನಪಿನ ಶಕ್ತಿ ಯಾರು ಎಷ್ಟು ಉಂಟು ಅಂತ ನೋಡ್ಲಿಕ್ಕೆ. ಇದ ವಿನ್ ಆಗ್ಬೇಕಂದ್ರೆ ಅವ್ರ ದಮ್ ಮೇಲೆ ವಿನ್ ಆಗ್ಬೇಕ. ಈಗ ಹಿಂದಿನ ಆಡ್ಸಿದ ಗೇಮ್ ಉಂಟಲ್ಲ ಅದು ಚಾನ್ಸ್ ಗೇಮ್, ಲಕ್ಕು ಇರ್ಬೇಕ ಹಂಗಾಗಿ. ಸೊ ಇದು ಇಲ್ಲ ಅವ್ರು ಏನು ಇದು ಐಟಮ್ಸ್ ಎಲ್ಲ ಇಟ್ಟು ಎಷ್ಟು ನೆನ್ಪುಂಟು ಎಷ್ಟು ಅವ್ರು ಟಿಕ್ ಮಾಡಿದ್ರು ಕರೆಕ್ಟ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಯಾರು ವಿನ್ ಆಗ್ತಾರ ಅಂತ. ಸೊ ಇದ್ರೊಳಗೆ ಯಾರು ಟಾಪ್ 5 ವಿನ್ನರ್ಸ್ ಇರ್ತಾರಲ್ಲ, ಯಾರು ಹೆಚ್ಚಿಗೆ ಅವರಿಗೆ ಗಿಫ್ಟ್ಸ್ ಹೋಗ್ತದೆ. ಬಿಗ್ ಬಾಸ್ ಪ್ಲಾನ್ ನಿಮ್ದು, ಬಿಗ್ ಬಾಸ್ ಪ್ಲಾನ್ ಇದು. ಓಕೆ, ಸೊ ಈಗ ಗೇಮ್ ಒಳಗೆ ಏನ್ ಮಾಡಿದ್ದೇವೆ ಅಂದ್ರೆ 15 ಐಟಮ್ಸ್, ಒಂದು 15-16 ಅರೌಂಡ್ ಅಷ್ಟು ಐಟಮ್ಸ್ ಇಲ್ಲಿ ಇಟ್ಟಿದ್ದೇವೆ. ಆ ಐಟಮ್ಸ್ ಈ ಇದ್ರೊಳಗೆ ಉಂಟು. ಓಕೆ, ಜಸ್ಟ್ ಹಿಂಗ್ ಎತ್ತೋದು ನೋಡೋದೆಲ್ಲ ಟಿಕ್ ಮಾಡೋದು ಹೇಳ್ತಂತಾರೆ. ಸೊ ಈ ಇದ್ರೊಳಗೆ ಉಂಟು. ಓಕೆ, ಆದ್ರೆ ಟ್ವಿಸ್ಟ್ ಏನಂದ್ರೆ ಇದ್ರೊಳಗೆ ಇನ್ನೊಂದು 14-15 ಐಟಮ್ಸ್ ಎಕ್ಸ್ಟ್ರಾ ಉಂಟು, ಅದ್ರೊಳಗೆ ಇರದೇ ಇದ್ದಿದ್ದು ಉಂಟು. ಗೊತ್ತಾಯ್ತಾ? ಅಲ್ಲಿದ್ದು ಇಲ್ಲಿ ಉಂಟು, ಅಲ್ಲಿ ಇರದೇ ಇದ್ದಿದ್ದು ಇದ್ರೊಳಗೆ ಉಂಟು. ಅರ್ಧಕ್ಕರ್ಧ ಕನ್ಫ್ಯೂಸ್ ಮಾಡಕ್ಕೆ. ಈಗ ಗೇಮ್ ಏನಂದ್ರೆ ಇದು ತೆಗೆದು ಒಂದು 2-3 ನಿಮಿಷ, 2 ಮಿನಿಟ್ಸ್ ಎಲ್ಲರಿಗೂ 2 ಮಿನಿಟ್ಸ್ ನೋಡಕ್ ಬಿಡ್ತೇವೆ. ನೀವು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಕ್ಲೋಸ್ ಆಗಿ ಎಲ್ರು ರೌಂಡ್ ಆಗಿ ನಿಂತ್ಕೊಂಡು ಜಸ್ಟ್ ನೋಡೋದಷ್ಟೇ. ನೋಡಿ ಮೆಮರಿ ಒಳಗೆ ಇಟ್ಕೊಳ್ಳೋದು ಯಾವ್ಯಾವ ಐಟಮ್ ಉಂಟು. ಸೊ 2 ನಿಮಿಷ ಟೈಮ್ ಸಿಕ್ಕೈತೆ ನಿಮಗೆ ನೋಡ್ಕೊಂಡು ನೆನ್ಪಿಟ್ಕೊಳಕ್ಕೆ. ಆಮೇಲೆ ಏನ್ ಮಾಡ್ತೇವೆ, 2 ನಿಮಿಷ ನಂತರ ಮತ್ತೆ ಮುಚ್ಚಿ ಕರೆಕ್ಟ್. ಓಕೆ, ಮುಚ್ಚಿ ಎಲ್ಲ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ನಾನು. ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ರಿ, ಆಮೇಲೆ ನೋಡ್ತೇವೆ. ಅದೇವರಿಗೆ ಮರ್ತೋಗ್ತದೆ ಮತ್ತೆ. ಅದೇ ಇರೋದು ಗೇಮ್, ಅದೇ ಇರೋದು. ಅವರೇ ಮಾಡ್ತಾರ ಎಲ್ಲ ನೋಡ್ಕೊಂಡು ಅಲ್ಲೆಲ್ಲ ಸಕಾಸ್ಟಿಕ್ ಆಗಿ ಅದಕ್ಕೆ ಪೇಪರ್ ಕೊಟ್ಟಿಲ್ಲ. ಪೇಪರ್ ಕೊಡ್ತೇವಲ್ಲ, ಎಲ್ಲರ ಕಡೆಗೂ ಪೆನ್ ಇದೆಯಾ? ಎಲ್ಲರ ಹತ್ರ ಇದೆ ಅಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ನೀವು ಅಕಸ್ಮಾತ್ ಒಂದು ಐಟಮ್ ಉಂಟಂತ ಮಾರ್ಕ್ ಮಾಡಕ್ಕೆ ರೌಂಡ್ ಹಾಕ್ಬಿಡಿ. ರೌಂಡ್ ಆ ಐಟಮ್ ಮೇಲೆ ಕ್ರಾಸ್ ಮಾರ್ಕ್ ಹಾಕಿದ್ರು ನಡೀತದೆ. ಇಂಟು ಮಾರ್ಕ್ ಹಾಕ್ಬೋದು. ಪೇಪರ್ ಮೇಲೆ ಅವರ ಹೆಸರು ಬರೀಬೇಕು. ಯಾರ ಹೆಸರು? ಇಲ್ಲ, ಅದು ಬೇಕಂತಿಲ್ಲ. ಅವರವರೇ ಇಟ್ಕೊಳ್ಳೋದು. ನಾನು ಏನ್ ಮಾಡ್ತೇನೆ, ಎಲ್ಲ ಬರ್ದಾದ್ಕೊಳ್ಳೆ ಒಬ್ಬೊಬ್ಬದ ತಗೊಂಡು ಅವ್ರದ್ದು ಹೆಸರು ಬರ್ದೆ ಎಷ್ಟು ಮಾರ್ಕ್ಸ್ ಬಿದ್ದೈತೆ, ಎಷ್ಟು ಪಾಯಿಂಟ್ಸ್ ಬಿದ್ದೈತೆ ಅಂತ ಇದು ಮಾಡಿ ನಾವು ಟಿಕ್ ಮಾಡ್ತೇವೆ. ನೀವು ಫೈನಲ್ ಮಾಡೋದು. ಗೊತ್ತಾಯ್ತಾ? ಸೊ ಮತ್ತೊಂದು ಪಾಯಿಂಟ್ಸ್ ಏನ್ ಕೊಡ್ತೇವೆ ಅಂದ್ರೆ ಇದ್ರೊಳಗೆ ಒಂದ್ ಸಪೋಸ್ 15 ಐಟಮ್ ಉಂಟಲ್ಲ, ಇದ್ರೊಳಗೆ 30 ಐಟಮ್ ಉಂಟು. 15 ಇಲ್ಲಿ ಇದ್ದಿದ್ದು 15 ಇಲ್ಲಿ ಇರ್ದೇ ಇರೋದು. ಯಾರು ಕರೆಕ್ಟ್ ಟಿಕ್ ಮಾಡ್ತಾರಲ್ಲ 1 ಪಾಯಿಂಟ್, ರಾಂಗ್ ಆಗಿ ಟಿಕ್ ಮಾಡಿದ್ರೆ ಸೊ ಪ್ಲಸ್ ಮೈನಸ್ ಮಾಡಿ ಯಾರಿಗೆ ಹೆಚ್ಚು ಮಾರ್ಕ್ಸ್ ಬೀಳ್ತದಲ್ಲ ಟಾಪ್ 5 ಇದು ಮಾರ್ಕ್ಸಿಗೆ 5 ಗಿಫ್ಟ್ ಹೋಗ್ತದೆ. ಓಕೆ, ಡೌಟ್ ಏನಾದ್ರು ಡೌಟ್ ಇದ್ರೆ ಕೇಳಿ. ಕರೆಕ್ಟ್ ಮೆಥಡ್ ಚೆನ್ನಾಗಿದೆ ಅದು. ಸದ್ಯ ಅಲ್ಲ ವಿನೋದ, ಕಣ್ಣು ಪಟ್ಟಿ ಕಟ್ಕೊಂಡು ಕಣ್ಣು ಪಟ್ಟಿ ಕಟ್ಟಿ ಅದೊಂದು ಇತ್ತಲ್ಲ ಟೆಸ್ಟ್ ಮಾಡೋದು, ಹಂಗಾಯ್ತಿದ್ದು. ಅಲ್ಲ, ಅದು ಬೇರೆ ಬೇರೆ ಗೇಮ್. ಗೊತ್ತಾದ್ರೆ ಹೇಳಿದ ನೀವು ಒಳಗಡೆ ಹೋಗಿದ್ರಲ್ಲ ಮಾಮ, ಗೊತ್ತಾಯ್ತು ಗೇಮ್. ಇದ್ರೊಳಗೆ ಇರ್ತಾ ಇದ್ದಿದ್ದು 15 ಐಟಮ್ ಇದ್ರೊಳಗೆ ಉಂಟು. ಕರೆಕ್ಟ್ ಟಿಕ್ ಮಾಡಿದ್ರೆ 1 ಪಾಯಿಂಟ್, ರಾಂಗ್ ಆಗಿ ಟಿಕ್ ಮಾಡಿದ್ರೆ ಮೈನಸ್ ಪಾಯಿಂಟ್. ಯಾರಿಗೆ ಪ್ಲಸ್ ಮೈನಸ್ ಮಾಡಿ ಎಲ್ಲ ಟಿಕ್ ಮಾಡಿದ್ರು ವಿನ್ನರ್. ಆ 5 ಕಂಟೆಸ್ಟೆಂಟ್ ಗೆ 5 ಗಿಫ್ಟ್ ಹೋಗ್ತದೆ. ಓಕೆ, ಟೈಮರ್ ಯಾರು ಸ್ಟಾರ್ಟ್ ಮಾಡ್ತೀವಿ? ಟೈಮರ್ ಒಂದು ಟೈಮರ್ ಹಾಕ್ಬಿಟ್ಟಿಲ್ಲ ನಾನು. ಟೈಮರ್ ಉಂಟಲ್ಲ ಮೊಬೈಲ್ ಅಲ್ಲಿ ಇದೆ. ಅಲ್ಲ ವಿನೋದ್ ಎಲ್ಲ ರ್ಯಾಂಕ್ ಶೋ ಐಐಟಿ ಅವಳು ರ್ಯಾಂಕ್ ಶೋ ಮೆಮರಿ ಗೇಮಿಗೆ ರ್ಯಾಂಕಿಂಗ್ ಏನ್ ಬೇಕಂತಿಲ್ಲ. ಮೆಮರಿ ಅಲ್ಲ ಕಣ್ಣಿಂದ ಫ್ಲಾಶ್ ಮಾಡ್ಬಿಡ್ತಾರ. ಯಾರು ಮೀನಿನ ಕಡೆ ಹೆಚ್ಚಿಂತಾರ ಮೀನಿತ್ತಲ್ಲ ಗೊತ್ತಾಗ್ತದೆ. ಈಗ ಯಾರ ಶಾರ್ಪ್ ಇದಾರ ಗೊತ್ತಾಗ್ಬಿಡ್ತದಲ್ಲ. ಬಾದಾಮಿ ಹೆಚ್ಚು ತಿನ್ನೋರು ಇದ್ದಾರೆ. ಆಮೇಲೆ ಈ ಚೂರು ಮೊಬೈಲ್ ಕೊಟ್ರೆ ಯಾರು ಗೊತ್ತಾ, ಅಭಿನಯ ಫಸ್ಟ್ ಬಂದ್ರು ಬಂದ ಶಿಫಾರಸ್ತು ಮಾತ್ರ ನೋಡೋಣ. ಈಗ ಇನ್ನೊಂದು ತಾಸಲ್ಲಿ ಗೊತ್ತಾಗ್ಬಿಡ್ತದೆ. ಇಲ್ಲ, ಕಣ್ಣಿನ ಕೆಲಸ ಅಷ್ಟೇ. ನಾನು ನಿಲ್ಲಿಸ್ತೇನಂತ ಆಮೇಲೆ ತೆಗಿತೇನೆ. ಒಂದ್ಸರಿ ಟೈಮರ್ ಒಂದು ಓಪನ್ ಮಾಡ್ಬಿಟ್ರೆ ಕರೆಕ್ಟ್ ಆಗಿತ್ತು. ಟೈಮರ್ ಓಪನ್ ಮಾಡ್ಬಿಟ್ಟು ಕ್ಲಾಕ್ ಅಲ್ಲಿ ಇದೆ. ಕ್ಲಾಕ್ ಅಲ್ಲಿ ಟೈಮರ್ ಇರುತ್ತೆ. ಸ್ಪೆಕ್ಟ್ ಹಾಕೊಳ್ರಲ್ಲ ನೀವು. ಅಲ್ಲ, ಅವ್ರ ಟಿ ಶರ್ಟಿಗೆ ಇದೆ ಸ್ಪೆಕ್ಟ್ ಹಾಕೊಳ್ರಿ.
1 minute ಸಾಕು 2 minutes. ನೋಡಿ ನೀವು 2 minutes. ಪಟ್ಟನ್ ಕಣ್ಣಿಂದ ಫ್ಲಾಶ್ ಮಾಡ್ಕೊಂಡ್ಬಿಡ್ರಿ. ಅದು ಯಾರು ಮಾತಾಡ್ಬೇಡ್ರಿ ಸುಮ್ಮನೆ ನೋಡ್ರಿ ಯಾವಾಗ ತಲೆ ಒಳಗೆ ಡಿಸ್ಕಸ್ ಮಾತಾಡಿ ಡಿಸ್ಕಷನ್ ಮಾಡೋಂಗಿಲ್ಲ ಅಂತ ಹೇಳೋದು. ಎಲ್ಲರೂ ನಿಂತ್ಕೊಳ್ರಿ. ನಿಮ್ಮ ಅಂದ್ರೆ ನಿಂತ್ಕೊಳ್ರಿ. ಸ್ವಲ್ಪ ಮುಂದೆ ಬರ್ರಿ. ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಇರ್ಬೇಕು. ತಡೀರಿ ನಾನು ಬಾ, ನೀನು ಬಾ, ನೀನು ಬಾ. ನೋಡ್ಲಿಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಇರ್ಬೇಕು. ನೀವು ಸ್ವಲ್ಪ ಆ ಕಡೆ ಸರಿ. ಒಂಚೂರು ಆ ಕಡೆ ಸರಿ. ಒಂಚೂರು ಆ ಕಡೆ ಸರಿ. ಸ್ವಲ್ಪ ನೀವು ಮುಂದೆ ಬರ್ರಿ. ಸ್ವಲ್ಪ ನಾ ಮೇಲೆ ಹೋಗ್ತೀನಿ. ಅಲ್ಲ ಇದು ತೆಗಿಬೇಕು ನೀನು. ಅಲ್ಲ ಮತ್ತೆ ತೆಗಿತಾ. ಅಲ್ಲ ರೀ ಹಿಂಗೆ ನಾನೇ ಮಾಡ್ತೀನಿ. ಅಂದ್ರೆ ಯಾವ್ದಾದ್ರು ಸಾಮಾನು ನೋಡ್ಬಲ್ಲ ಅಲ್ಲ ಮತ್ತೆ ಒಬ್ಬರಿಗೆ ಒಬ್ಬರು ಟಿಕ್ ಮಾಡ್ಬೇಕಾದ್ರೆ ಹೇಳ್ಕೊಳಂಗಿಲ್ಲ. ಯಾಕಂದ್ರೆ ನೀವು ಹೇಳ್ಕೊಡ್ತಿಲ್ಲ ನೀವು ಕಡಿಮೆ ಬೀಳ್ಬೋದು ಅವ್ರಿಗೆ ಹೆಚ್ಚು ಬೀಳ್ಬೋದು. ಗೊತ್ತಾಯ್ತಾ? ನೀವೇ ಹೇಳ್ಕೊಟ್ಟಂಗಾಗುತ್ತೆ ಪಟ್ಟದವರಿಗೆ. ಆಯ್ತು ಎಲ್ರಿಗೂ ವಿಜುವಲ್ ಕರೆಕ್ಟ್ ಆಗಿ ಕಾಣಿಸ್ತಾ ಕಾಣಿಸ್ತದೆ. ಸ್ವಲ್ಪ ಬೇಕಾದ್ರೆ ಮುಂದೆ ಬನ್ನಿ ಒಂಚೂರು. ಬರ್ರಿ ಮುಂದೆ ಬರ್ರಿ. ಬರ್ರಿ 2 minutes ಓಕೆ ಓಕೆ your time starts now. ನೋಡ್ಕೊಂಡ್ಬಿಡ್ರಿ. ಅಲ್ಲ ಒಂದು ಕೆಲಸ ಮಾಡು. ಆ ಕಡೆ ಹೋಗ. ಆ ಕಡೆ ಹೋಗಿ ನೀನು ಮುಚ್ಚಬೇಕ. ಎಲ್ಲಾರು ನೋಡ್ಕೊಂತಿರ್ತಾರ ಹಂಗೆ. ನೀವ್ ಹೋಗ್ರಿ ಅಲ್ಲ ನಂಗೆ ಪುಟ್ಟಿ ಹೊರಗಡೆ ನೋಡ್ತಾ ಹೋಗ್ರಿ ನೀವ್ ಮುಚ್ಚ್ರಿ. ಪೇಪರ್ ಕೊಡ್ರಿ ಇಲ್ಲ ನೀವು ಮುಚ್ಚ್ರಿ. ಪೇಪರ್ ಇಟ್ಕೋ. ಹೋಗ್ರಿ ಪಟ್ಟಂತ. ಇಲ್ಲ ಇಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಆಯ್ತು ತಲೆ ಏನೇನೋ ಓಡ್ತಾ ಉಂಟು. ಯಾರಿಗ ಕನ್ಫ್ಯೂಸ್ ಮಾಡಂತಡಿ ಸ್ವಲ್ಪ. ಮಧ್ಯಾಹ್ನ ಏನು ಊಟ ತಿಂದ್ರಿ? ಗರ್ಲ್ಫ್ರೆಂಡ್ ಬಂದಿ ಗರ್ಲ್ಫ್ರೆಂಡ್ ಬಂದಿ ಅಥವಾ ವೆಜ್ ಊಟನು ಮಧ್ಯಾಹ್ನ? ಬಿರಿಯಾನಿ, ಚಿಕನ್ ಬಿರಿಯಾನಿ. ಬೆಳಗ್ಗೆ ಆಟ ಹೆಂಗಿತ್ತು? ಚಲೋ ಇತ್ತಲ್ಲ? ಮಾಮಿ ತಗೋಬಿಟ್ರ ಬೆಳಗ್ಗೆ ಚಲೋ ಇತ್ತಲ್ಲ? 1 2 3 4 5 6 7 8 8 7 6 5 4 2 4 3 2 1 0. ನಾ ಕನ್ಫ್ಯೂಸ್ ಮಾಡಾಗುತ್ತೆ. ಮಾಮ ಚಾ ಆಯ್ತು? ಓಕೆ ಗುಡ್ ಗುಡ್ ಗುಡ್. ಮಾಡಾಯ್ತು. ಹೇಳ್ಬೇಕು ಮತ್ತೆ ಬೇಡ ಹೇಳ್ಬಾರ್ದು. ನಿಮಗೆ ಡೈವರ್ಟ್ ಮಾಡಾಗುತ್ತೆ. ಮಾಮಂತಲ್ಲಿ ಚಾಂಪ್ ಐತಿ ಇವತ್ತು ಯಾರಿಗೆ ಎಷ್ಟು ಜಾಸ್ತಿ ಗಿಫ್ಟ್ ಆಯ್ತು? ಮಾಡಲ್ಲ ಅವರು ಓಕೆ ಓಕೆ ಜಾಸ್ತಿ ಜಸ್ಟ್ 20 ಸೆಕೆಂಡ್ ಅಲ್ಲ ಮುಗಿಸ್ಬೇಕು. ಬೇಗ ಮುಚ್ಚ್ರಿ. ಆಯ್ತಾ? ಓಕೆ ಸರಿ ಮುಚ್ಚ್ರಿ ಸರಿ ಮುಚ್ಚ್ರಿ. ಕೆಲವೊಂದ್ ಕಡೆ ಕಾಣ್ತದೆ. ಅದ ಹೊಲಿಗೆ ಹಾಕ್ಬಿಡಮ್ಮ. ಏ ಆಗಿದಿಲ್ಲ ಕಾಣಲ್ಲ ಈ ಕಾಣೋದಿಲ್ಲ. ಆಯ್ತಾ? ಓಕೆ ಇದು ಕೊಡ್ಬಲ್ಲ. ತಡೀರಿ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡ್ಸ್ರಲ್ಲ. ಎಲ್ಲ ಬೈಪಾಟ್ ಹಾಕೊಂಡು ಸೈಲೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಸ್ವಲ್ಪ 5 ನಿಮಿಷ ಮಾತಾಡ್ಸಿ ಕನ್ಫ್ಯೂಸ್ ಮಾಡಿ. ನೀವು ಮಾತಾಡ್ಸಿ. ನೀವು ಮಾತಾಡ್ಸಿ. ನೀವು ಗೇಮ್ ಮಾಡಿಸ್ತಿರೋದು. ಹಾಯ್ ಊಟ ಆಯ್ತಾ? ಎಲ್ರಿಗೂ ಮಾತಾಡ್ಸ್ತೀರಿ ಪ್ರತಿಯೊಬ್ಬರಿಗೂ. ರೀ ಪ್ರತಿಯೊಬ್ಬರಿಗೂ. ಐಟಮ್ಸ್ ಎಲ್ಲ ಹೆಂಗೆ ಎತ್ಕೊಂಡು ಹೋಗ್ತೀರಾ? ಬಜ್ಜಿ ಉಂಟಲ್ಲ? ಹಾ ಮಾಮ ಗಾಡಿ ಉಂಟಲ್ಲ? ಎಲ್ಲ ಹೆಂಗೆ ಹೋಗ್ತೀರಾ? ಗಾಡಿ ಎಲ್ಲ ಹಾ ಅದೇ ಅದೇ ಏನು ಚಾ ಕುಡಿದೆ? ನೀರು ಕುಡಿದೆ? ಹಾ ಅವ್ರು ಹಾಳೆ ಕೊಡ್ತಾರ. ಇಲ್ಲ ಇಲ್ಲ ತಡಿ ತಡಿ. ಅಲ್ಲಿ ಎಷ್ಟು ಐಟಮ್ ಇದೆ? ಹಾ ಎಲ್ರಿಗೂ ಅಂದ್ರೆ ಮಾತಾಡ್ತೀರಿ. ನೋಡಿದ್ರೆ ಐಟಮ್ ಅದಾವ. ಮಾಮ ಏನ್ ಬೆಸ್ಟ್ ಅನ್ಸ್ತಾ ಹೈದ್ರಾಬಾದಲ್ಲಿ? ಏನ್ ಮಾಡ್ತಿದಾರ ಮುತ್ತಿನ ಸಲ ತಗೊಳ್ಳು. ಮುತ್ತಿನ ಸಲ ಇಲ್ಲ ಏ ಜಾಸ್ತಿ ಮಾತಾಡ್ಸ್ರಿ ಅಂಕಲಿಗೆ. ಮಧ್ಯಾಹ್ನ ಬಿರಿಯಾನಿ ರೀ ಗಿಫ್ಟ್ ಬಿರಿಯಾನಿ ತಿಂದ ಏನ್ ಮಾಡೋದು?
ತಡಿ ಅಮ್ಮ ಎಲ್ರಿಗೂ ಮಾತಾಡ್ಸಿದಾರಲ್ಲ ತಡಿ ಮತ್ತೆ ಆರಾಮ ಇಲ್ಲಿ ಚಳಿ ಆಗಿತ್ತ ಚಳಿ ಆಗಿತ್ತ ಅಮ್ಮ ಕ್ಯಾಟ ಇಲ್ಲ ಮಾತಾಡ್ಸಿಬಿಟ್ಟಿ ತಲೆ ಓಡ್ತಾ ಇದೆ ಅಲ್ಲಿ ನೀನು ಆನೆ ಮಾಡಿಟ್ಟಿದ್ಯಲ್ಲ ಗೀಸರ್ ಅಮ್ಮಿ ಮಾತಾಡ್ತೀರಿ ಅಂಕಲ್ ಮಾತಾಡ್ತೀರಿ ಇಲ್ಲ ಅಂಕಲ್ ಬಾಳ್ ತಲೆ ಓಡಿಸ್ತಿದವ್ರೆ ಅಲ್ಲಿ ಅಕ್ಕಗೆ ಇದು 1 to 10 ಹೇಳಕ್ ಹೇಳ್ರಿ. 1 to 10 ಬೇಡ. 5 6 7 8 9 10. ನಾ ಕೇಳಿಲ್ಲ. ಉಲ್ಟಾ ಹೇಳ್ರಿ. ಉಲ್ಟಾ ರೀ ಮಾಮಗೆ ಸೈಲೆಂಟ್ ಆಗಿದ್ದಾರೆ ಕೇಳ್ರಿ. ನೆಟ್ ಮಾಡ್ಕೊಳ್ಳಾಕತ್ತಾರ ಅಮ್ಮ ಬೆಳಗ್ಗೆ ಏನೇನು ನೋಡಿದ್ದೆ ಮೊಬೈಲ್ ಏನೇನು ವಿಡಿಯೋ ನೋಡಿದ್ರಿ ಒಂದು ವಿಡಿಯೋ ಆಯ್ತು ಲತಾಟಿ ಮಾತಾಡ್ಸ್ರಿ ಸೈಲೆಂಟ್ ಆಗಿ ಯೋಚನೆ ಮಾಡ್ತಿದ್ದಾರೆ ಲತಾಟಿ ಮಾತಾಡ್ಸ್ರಿ ಬಟ್ಟೆ ಏನು ತಗೊಂಡಿಲ್ಲ ಲತಾಟಿ ಕುಂದಾಪುರಲ್ಲಿ ಯಾವ ಸ್ಪೆಷಲ್ ಸ್ವೀಟ್ ಸ್ಪೆಷಲ್ ಸಿಸಿಲಿ ಇಲ್ಲ ಹಂಗೇನಿಲ್ಲ ಕನ್ಫ್ಯೂಷನ್ ಏನು ಆಗಿದೆ ಎಷ್ಟು ಮಿನಿಟ್ಸ್ ಅಡ್ಡಿಲ್ಲ 25 seconds ನೋಡ್ಬಿಟ್ರು ಆಯ್ತಾ ಅದೇ 2 ನಿಮಿಷ ನೋಡ ರಾಜಣ್ಣ 25 ಸೆಕೆಂಡ್ ಟಿಕ್ ಮಾಡ್ಬೇಕಾ ಹಾಗೇನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಟಿಕ್ ಮಾಡಕ್ಕೆ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ರಿ ಅದೇನಿಲ್ಲ ಇಲ್ಲ ಟೈಮ್ 5 ಮಿನಿಟ್ಸ್ ಜಾಸ್ತಿ ಪ್ರಾಬ್ಲಮ್ ಇಲ್ಲ ತಡೀರಿ ಯಾಕೆ 2 ನಿಮಿಷ ಕೊಡ್ರಿ ಬಾಬಾ ಇಲ್ಲ 5 ಮಿನಿಟ್ಸ್ ಪೇಪರ್ ಕೊಡಿ ಕಡೆ ನಂತರ ಆರಾಮ್ ಸಾಕು ಏನು ಪ್ರಾಬ್ಲಮ್ ಅಂಕಲ್ ಅಡಿದವ್ರು ಟಿಕ್ ಮಾಡ್ಲಿಕ್ಕೆಲ್ಲ ಓಕೆ 1 ಮಿನಿಟ್ ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ದೇನೆ 1 ಮಿನಿಟ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸಾಕು ಆಯ್ತು ಕೊಡಿ ನೇಮ ಬರೀ ತಗೊಂಡು ಬರೀತೇನೆ ಯಾರು ಟಿಕ್ ಮಾಡಂಗಿಲ್ಲ ತಡಿ ಎಲ್ರಿಗೂ ಎಲ್ಲರೂ ಜೊತೆಗೆ ಮಾಡ್ರಿ ಬೇಬಿ ಕೊಡ್ರಿ ಪಟ್ ಕೊಡ್ರಿ ಕ್ವಿಕ್ ಯಾರಿಗಾರ ಏನಾದ್ರು ಗೊತ್ತಾಗದೆ ಪಟಕಂತ ಕೇಳ್ರಿ ಹಾ ಕ್ವಿಕ್ ಇದಾವೆ ಅವರಿಗೆ ಪ್ಲಸ್ ಪಾಯಿಂಟ್ ಇದು ಗ್ಯಾರಂಟಿ ಎಷ್ಟು ಮಂದಿ ರ್ಯಾಂಕ್ ಬರ್ತಾ ಗೊತ್ತಿಲ್ಲ ಫುಲ್ ರ್ಯಾಂಕ್ ಇದೆ ಎಲ್ಲ ಔಟ್ ಆಫ್ ಔಟ್ ಬರ್ತಾರೆ ಔಟ್ ಆಫ್ ಔಟ್ ಪಾಸ್ ಅಲ್ಲಿ ಎಲ್ರು ವಿನ್ ಆದ್ರೆ ಯಾರು ಇಲ್ಲ ಹಾ ರೌಂಡ್ ಮಾಡ್ರಿ ಹೇಗಾದ್ರೂ ಮಾಡ್ರಿ ಓಕೆ ಸ್ಟಾರ್ಟ್ ಮಾರ್ಕ್ ಆದ್ರೂ ಹಾಕ್ರಿ ರೌಂಡ್ ಆದ್ರೂ ಹಾಕ್ರಿ ಸ್ಟಾರ್ಟ್ ನಾವು ಹಾಕ್ರಿ ರೌಂಡ್ ಆದ್ರೂ ಹಾಕ್ರಿ ರೌಂಡ್ ಮಾಡ್ಬಿಡ್ರಿ ಫಸ್ಟ್ ಸರಿ ಕಾಣ್ತಾ ಇಲ್ಲ ಅದನ್ನ ಹೇಳ್ಬಿಡ್ತೇನೆ ಫಸ್ಟ್ ಇರೋದು ಪ್ಲೇಟ್ ಅಲ್ಲಿ ವೈಟ್ ಪ್ಲೇಟ್ ಇರೋದು ಓಕೆ ಈಗ ಸಪೋಸ್ ಏನಾಗ್ತದೆ ಇಲ್ಲಿರೋದು ಕಲರ್ ಡಿಫ್ರೆಂಟ್ ರೌಂಡ್ ಹೊಡ್ಬಿಡ್ರಿ ಇನ್ನೊಂದೇನಾಗುತ್ತೆ ಅದಲ್ಲ ಕೇಳ್ಕೊಂಬಿಡಿ ಇಲ್ಲಿರೋದು ಐಟಮ್ ಕಲರ್ ಇಲ್ಲಿರೋದು ಐಟಮ್ ಕಲರ್ ಡಿಫ್ರೆಂಟ್ ಇರ್ಬೋದು ಆದ್ರೆ ಅದು ಕಲರ್ ನೋಡಕ್ ಹೋಗ್ಬೇಡ್ರಿ ಅದು ಐಟಮ್ ನೋಡ್ರಿ ಓಕೆ ಅಪ್ಪಿ ಬೇಡ ನೀವು ಅಲ್ಲ ಆದ್ರೆ ಇಲ್ಲಿರೋದು ಹಳದಿ ಕಲರ್ ಐಟಮ್ ನೋಡಿ ಕಲರ್ ನೋಡಕ್ ಹೋಗ್ಬೇಡ್ರಿ ಶ್ರೇಯಾ ಬೇಗ ಮಾಡು ನೀ ಎಕ್ಸ್ಟ್ರಾ ಪೆನ್ಸಿಲ್ ತರೋದಲ್ಲಾಗಿತ್ತು ಬರೀಗ 2 ನಿಮಿಷ ಆಯ್ತು ಹಾ ಕಾಣಿಸೋದಿಲ್ಲ ಸ್ಪೆಕ್ಟ್ ಇಲ್ಲ ತಂದಿಲ್ಲ ಹಾಕ್ರಿ
ಆಗ್ತಾ ಇಲ್ಲ ಅಲ್ಲ ತೂತ್ ಹೊಡಿಬಿಡ್ರಿ ತೂತ್ ಹೊಡಿರಿ ಹಾ ಒಂದು ಯಾವ್ದು ಡಾಟ್ ಯಾವ್ದು ಟಿಕ್ ಮಾಡ್ತಿರಲ್ಲ ತೂತ್ ಹೊಡ್ಬಿಡ್ರಿ ಈಗ ಪೆನ್ಸಿಲ್ ಬರೀದೇ ಇದ್ರೆ ಒಂದು ಸಣ್ಣ ತೂತ್ ತೂತ್ ಮಾಡ್ಬಿಡ್ರಿ. ಮಾಡ್ಬಿಡ್ರಿ ಹಾ ತೂತ್ ಮಾಡಿದ್ರು ಓಕೆ ಒಟ್ಟ ಏನೋ ಒಂದು ಮಾತು ಮಾಡಿ ಹಾ ತೂತ್ ಮಾಡಿದ್ರು ಅಡ್ಡಿಲ್ಲ. ಆಯ್ತಂದ್ರೆ ಕೊಡಕಡ್ಡಿಲ್ಲ. ಎಷ್ಟು ಮಾರ್ಕ್ ಮಾಡ್ಬೇಕು ಅದು ನೀವು ನಿಮ್ಗೆ ಎಷ್ಟು ಕಂಡಿತ್ತೋ ಅಷ್ಟು. ಹಾಗೆ ಒಂದು ರೈಟಿಂಗ್ ಪ್ಯಾಡ್ ಬೇಕಿತ್ತ ಉಂಟಾ ಹೊರಗಡೆ ಉಂಟಾ ಕೇಸರಿ ರೀ ನೀವು ವಿಡಿಯೋ ಮಾಡ್ರಿ ನಾನು ಕೊಡ್ತೇನೆ. ಹಾ ನಾ ಕೊಡ್ತೇನೆ. ಆಯ್ತು ಇಲ್ಲಿ ಬಂದ್ರೆ ಬೇಗ ಬರ್ರಿ. ಎಷ್ಟು ಐಟಮ್ ಗೊತ್ತಿದ್ದಷ್ಟು ಬರ್ತಿದ್ದೀನಿ. ಆದ್ರೆ ಕೊಡಕಡ್ಡಿಲ್ಲ. ತಡೀರಿ ಒಂದ್ ನಿಮಿಷ. ಹಾ ಹೆಸರು ಬರೀರಿ. ಇಲ್ಲ ನಾ ಬರೀತ. ಹಾ ಬರೀಕಡ್ಡಿಲ್ಲ ರೀ ಆಯ್ತು ಅದು ತಗೊಳ್ರಲ್ಲ. ಯಾವ್ದು ಆಯ್ತಂದ್ರೆ ಓಹೋ ಫಸ್ಟ್ ಆಯ್ತಲ್ಲ ಅದು ಹೆಸರು ಬರೀರಿ. ಹೆಸರು ಬರ್ದ್ರಲ್ಲ ಯಾರು ಬರೀಲಿಲ್ಲ ನೀವು ಬರೀ. ರಾಧಾ ಕಮಲ ಕಮಲ ರಾಧಾ ಬರ್ತೀನಿ. ಹಾ ಇರ್ಲಿ ಕಮಲ ಹಾಕು. ಕಮಲ ಹಾ ಕನ್ಫ್ಯೂಸ್ ಆಯ್ತು. ಅಲ್ಲ ಹೆಂಗೆ ಇದು ಮಾಡಿದ್ರಿ ಟಿಕ್ ಮಾಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಈ ಥರ ಮಾಡ್ರಿ ಹಿಂಗಿತ್ತಲ್ಲ ಈ ಥರ ಅಲ್ಲ ನಾ ಐದರೊಳಗೆ ಒಂದು ಗ್ಯಾರಂಟಿ ಬರ್ತೇನೆ ನಾನು, ಯಾಕಂದ್ರೆ ಮೈನಸ್ ಪಾಯಿಂಟ್ ಮಾಡಕ್ ಹೋಗಿಲ್ಲ. ಹಾ ಬೇಗ ಕಲೆಕ್ಟ್ ಮಾಡ್ರಿ. ನಾನೇ ಫಸ್ಟ್ ಕೊಟ್ಟಿದ್ದೇನೆ. ಏ ಬೇಗ ರೀ ಬೇಬೆ ಮಾಡ್ರಿ. ಹಾಂ ಭುಜಂಗ ಬೇಬೆ ಮತ್ತೆ ಮಾಡ್ರಿ. ಅನಸೂಯ ಅದು ಕೊಟ್ಟು ಬೇಬೆ ಹೌದು ಅಲ್ಲ, ಮತ್ತೆ ಏನ್ ಮಾಡ್ಬೇಕು? ಹೆಸರು ನೋಡು ಹೆಸರು ನೋಡಿ ತಗೋತದ. ಬೇಡ ಎಲ್ಲರಿಗೂ ಗೊತ್ತಿದೆ. ಒಂದು ಪೇಪರ್ ಇಸ್ಕೊಂಡು ಆಯ್ತು ಅರ್ಧ ನಿಮಿಷ ಉಂಟು ಹೆಸರು ಬರ್ತಾರೆ ಹೆಸರು ಬರ್ತೀನಿ 5 ನಿಮಿಷ ಆಯ್ತು. ಹಾ ಆಯ್ತು ಯಾರ್ದಾಯ್ತು? ಅಲ್ಲ ಅತ್ತೆ ಹೆಸರು ಬರೀರಿ. ಶ್ರೇಯಾ ಓಕೆ ಹಾಂ ಹೊಟ್ಟೆ ಮಾಡೋದು ಆಯ್ತಾ ಆಯ್ತಾ ಹೆಸರು ಬರೀರಿ. ಹಾ ತೂತ್ ಹಾಕ್ರಿ. ಹಾ ನಡೀತೈತೆ. ನನಗೆ ಎಷ್ಟು ಕಾಣಿಸ್ತೀವಿ ನನ್ನ ಕಡೆಯಿಂದ ಅಷ್ಟು ನಾನು ಮಾಡಿದೆ. ಆಯ್ತಾ ಹೆಸರು ಬರೀರಿ. ಆಯ್ತಾ ಈಗ ಯಾರು ಎಕ್ಸಾಮ್ ಇವ್ರು ಮಂಗಲ ಇದು ಎಲ್ಲರಿಗೂ ಆಯ್ತಾ? ಅವಳು ಅಲ್ಲಿ ಇವಳು ರಾಘವಿದು ಜಸ್ಟ್ ರಾಘವಿ ಬರ್ದು ನೀನು ಅಲ್ಲಿ ನಾನು ಈಗ ಪಾಯಿಂಟ್ ಮಾಡ್ತೇನೆ ಅಲ್ಲಿವರೆಗೆ ನೀನು ಎಲ್ಲದು ಒಂದ್ ನಿಮಿಷ ಎಲ್ಲರಿಗೂ ಪೆನ್ಸಿಲ್ ಪೆನ್ ಇಲ್ಲಿದೆ ರೀ ಇಲ್ಲಿದೆ ಇಲ್ಲಿದೆ ರೀ ತಗೊಳ್ರಿ. ಪಿಂಕಿ ಪಿಂಕಿ ಪಾಂಕಿ ಇಲ್ಲ ಮಾಡ್ಬಿಡುದು ಅಮ್ಮ ಕೊಟ್ಟ ಅಲ್ಲಿ ಪಪ್ಪ ತಗೊಂಡು ಎಲ್ಲ ಹೋಗಲ್ಲ ಅಲ್ಲಿ ಒಂದು ರೌಂಡ್ ಫೀಡ್ಬ್ಯಾಕ್ ಹೇಳ್ತಾರೆ ನಾನು ಮಧ್ಯದಾಗ ಹೇಳ್ತಾ ಇರ್ತೇನೆ ಯಾರ್ಯಾವ್ದು ಹಾ ಹೇಳ್ಬೇಕೀಗ ಹೆಂಗ ಅನ್ಸ್ತು ಗೇಮ್ ಎಲ್ಲ ಎಷ್ಟು ಮಾರ್ಕ್ಸ್ ಬಿಡ್ಬೋದು? ನನಗೆ 12 ಮಾರ್ಕ್ಸ್ ಬಿಡ್ಬೋದು 100ಕ್ಕೆ. ಹೌದಾ ನಿಮ್ಗೆ 5-6 ಮಾರ್ಕ್ಸ್ ಬಿಡ್ಬೋದು. 5 ನಿಮ್ಗೆ ಅಲ್ಲ ಎಷ್ಟು ಮಾರ್ಕ್ಸ್ ಬಿಡ್ಬೋದು? ಈಗ ಟಾಪರ್ ಯಾರು ಅಂತ ನೋಡ್ಬೇಕೀಗ. ರಾಘವಿದು -1 12 ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿಡ್ಬೋದು? -1 ಆಯ್ತಾ? ಎಷ್ಟು ಮಾರ್ಕ್ಸ್ ಬಿಡ್ಬೋದು? 12 100ಕ್ಕೆ ಹಾ 100ಕ್ಕೆ 50. ಎಷ್ಟು ಐಟಮ್ಸ್ ಇರ್ಬೋದು ಅಲ್ಲಿ? ಅಲ್ಲಿ ಒಟ್ಟ ಒಂದು 15 ಐಟಮ್ ಇದ್ದು ನಾನು ಮ್ಯಾಕ್ಸಿಮಮ್ ಒಂದು 6 ಮಾರ್ಕ್ಸ್ ಬಿಡ್ಬೋದು ನನಗೆ. 6 ಮಾಮಿಗೆ ಎಷ್ಟು ಮಾರ್ಕ್ಸ್ ಬಿಡ್ಬೋದು?
ನಾನು 3 ಬರ್ತೇನೆ. 3 ನಾನು 4 6 ಬರ್ತಿದ್ದೀನಿ. 6 ನಾನು 15 ಬರ್ತಿದ್ದೇನೆ. ನನಗಿಂದ 10 ಅದರಲ್ಲಿ ಬರೋದು 5 ಅಲ್ಲ ನಾನು ಟಿಕ್ ಹಾಕಿದ್ದೀನಿ ಗೋಲ್ ಹಾಕಿದ್ರೆ ನಂದೇ ಅದು. ನಡೀತಿದ್ದೆ ಆದ್ರೆ ಎಷ್ಟು ಅಂತ ಹೇಳಿ ಬರಲ್ಲ. ಅಲ್ಲ ಎಷ್ಟು ಮಾರ್ಕ್ಸ್ ಬರ್ಬೋದು ಎಷ್ಟು ಹೇಳಿ ಬರಲ್ಲ. ಅಲ್ಲ ಯಾವ್ದೋ ಒಂದು ಹೇಳಿ ಅಂದಾಜು ಒಂದು ಜಾಸ್ತಿ ಒಂದು 5 6 10 25 15 10 ನಿಮ್ಗೆ 15 ನಾನೆಲ್ಲ 18 ಮಾಡ್ಬೇಕು ಮಾಡಿದ್ದೆ ಅದಷ್ಟು ಆಗಿಲ್ಲ. ಎಷ್ಟು ಒಂದು ಎಷ್ಟು ಟಿಕ್ ಮಾಡಿದಿರಿ ನನ್ನ ಲೆಕ್ಕದ್ರೆ ಒಂದು 12 13 ಬೀಳ್ಬೋದು ಅಂತ ಮಾಡಿದೆ ಅಷ್ಟೇ. ನಿಮ್ಗೆ ನಿಮ್ಗೆ 12 ಪುಟ್ಟಿಗೆ ಎಷ್ಟು ಮಾರ್ಕ್ಸ್? ನಾ 13 ಐಟಮ್ ಕಾಣಿಸ್ನಾಗೆ 13 ಟಿಕ್ ಮಾಡಿದೆ ನಾನು. ಓಕೆ ಅನುಶ್ರೀಗೆ 15 ರಾಘವಿ ಎಷ್ಟು ಟಿಕ್ ಮಾಡಿದಿ? 4 ಓಕೆ ವೆರಿ ಗುಡ್. ಶ್ರೇಯಾ ನಿಂಗೆ ಎಷ್ಟು ಟಿಕ್ ಮಾಡಿದಿ? 16 ಟಿಕ್ ಮಾಡಿದಿ? ಡೆಫಿನೆಟ್ಲಿ 13 ಬರತ್ತ. 13 ಹಾ ಆಯ್ತು ನೋಡೋಣ. 14 ಆಯ್ತು. 14 ಹೇಳಿದ್ರೆ 8 ಪಾಯಿಂಟ್ಸ್. ಯಾರಿಗೆ? 8 ಪಾಯಿಂಟ್ಸ್. ನಂಗೆ ಕೊಡ್ರಿ 8 ಪಾಯಿಂಟ್ಸ್. ಇದು ರಾಘವಿ 8 ಪಾಯಿಂಟ್ ಇಲ್ಲ. ಒಂದ್ಸಲ ಚೆಕ್ ಮಾಡ್ಕೊಂಬೇಡಿ. ಇದು ಓಪನ್ ಮಾಡ್ಬಿಟ್ಟು ಇದು ಈಗ ಓಪನ್ ಮಾಡ್ತೇನೆ. ನೀವು ಚೆಕ್ ಮಾಡ್ಕೊಂಬೇಡಿ. ಅಂದ್ರೆ ಜಸ್ಟ್ ಇನ್ ಕೇಸ್ ಏನಾದ್ರು ಮಿಸ್ಟೇಕ್ ಇತ್ತು ಅದು ಚಾದ್ರ ತೆಗೀರಿ. ಅಲ್ಲಿ ಹೊತ್ತಾಕು ಈಗ ನೀವು ನೋಡ್ಕೊಳ್ಳಿ ಎಲ್ಲ ಅಂಗಡಿ ಉಂಟು. ಈಗ ನೀವು ನೋಡ್ಕೋಬಹುದು. ಅದಕ್ಕಾಗಿ ಸಣ್ಣ ಇಟ್ಟಿದಾರ ಮರ್ತೋಗಿ 3 ಐಟಮ್ ಮಿಸ್ ಆಯ್ತು ಅಂತ. ನಾನು 3 ಟಿಕ್ ಮಾಡ್ಲಿಲ್ಲ. ನಾ ಏನೇನು ದೊಡ್ಡ ವಾಚ್ ಸಣ್ಣ ವಾಚ್ ಏನೇನು ಮಾಡ್ಬಿಟ್ಟಿದ್ದೆ. ಇದ್ದಿದ್ರೆ 3 ಟಿಕ್ ಮಾಡ್ಲಿಲ್ಲ. ಈ ಚಾಕು ಪೆನ್ಸಿಲ್ ಈಗ ಯಾರ್ಯಾರಿಗೆ ಏನೇನ್ ಹಾಕಿದಿರಿ ಏನೇನ್ ಹಾಕಿಲ್ಲ ಈಗ ಗೊತ್ತಾಗ್ತದೆ ಯಾವ್ದು ಬಿಟ್ಟೆ ಆಗೋಣ. ನಾನು 3 ಬಿಟ್ಟಾಗ ಅನ್ಸಲ್ಲ. ಅಲ್ಲಿ ನಮ್ಮ ಕೈ ಬರೋದು ಗೊತ್ತಾಗ್ತದೆ. ಭಾವನಾ ಅವರಿಗೆ 12. ಅಲ್ಲ ಅದಕ್ಕಿಂತ ಹೆಚ್ಚಿದ್ದವ್ರು ಇರ್ಬೋದು ಮತ್ತೆ. ಇದಾರೆ 5 ರ್ಯಾಂಕ್ ಬಂದು ಬಿಡ್ತಿದ್ದೆ ಗ್ಯಾರಂಟಿ. ನಾನೇ ಕನ್ಕೊಂಡು ಇದು ಬೇರೆ ಮಾಡ್ಬಿಟ್ಟಿದ್ದಾನೆ ಸ್ಪೆಕ್ಟ್ ಹಾಕ್ಲಿಲ್ಲ. ಅಲ್ಲ ಟಿಕ್ ಒಂದೇ ಅಷ್ಟೇ ಹಾಕೋದಲ್ಲ. ಹೇಗೆಲ್ಲ ಹಾಕೋದು ಇಲ್ಲಿ. ನಾನೇನ್ ಮಾಡಿದ್ದೇನೆ ಯಾವ್ದು ಕರೆಕ್ಟ್ ಮಾಡಿದ್ದೀರಿ ಅದು 1 ಹಾಕಿದ್ದೇನೆ. ಯಾವ್ದು ಇದ್ರೊಳಗಿಲ್ಲ ಟಿಕ್ ಮಾಡಿದಿಲ್ಲ -1 ಹಾಕಿದ್ದೇನೆ. 1 ಕ್ಯಾನ್ಸಲ್ ಮಾಡಿ ಉಳಿದ ಏನು ಉಂಟಲ್ಲ ಕೌಂಟ್ ಮಾಡಿದ್ದೇನೆ. ಸೊ ಈಗ ಪರೀಕ್ಷೆಯ ಫಲಿತಾಂಶ ವ್ಯಾಲಿಡೇಷನ್ ಆಗ್ತಾ ಇದೆ. ಆ ಕಡೆಯಿಂದ ಏನೋ ಮಾಡು. 7 ಮೀನ ತಲೆ ತಿಂದಿದ್ದ ಸಾಕಾಗಿಲ್ಲ. ಸೊ ಇಲ್ಲೆಲ್ಲ ಕುಂತಿರೋರು ಅವರವರ ರಿಸಲ್ಟಿಗೆ ಕಾಯ್ತಾ ಇದ್ದಾರೆ. ಸೊ ಆಲ್ರೆಡಿ ಸೊ ಅಲ್ಲಿ ಪರೀಕ್ಷೆಯ ಪೇಪರ್ ಚೆಕಿಂಗ್ ಆಗ್ತಾ ಇದೆ. ಹೌದೌದು ಮೇಲಾದ್ರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಮತ್ತೆ ಪ್ರಯತ್ನ ಮಾಡಿ ಚೆನ್ನಾಗಿ. ಎಲ್ಲ ನೋಡಿದ್ರೆ ಇದು ನೆನಪಿತ್ತು. ಇದು ಹಿಂಗೆ ತಕ್ಕಿಟ್ಟು ಇದು ನೆನಪಿತ್ತು. ಇದು ಬರ್ತದೆ ಇದು ಹಿಂಗಿಟ್ಟಿದೆ ನೆನ್ಬರ್ತಿತ್ತು. ಹಿಂಗಿಟ್ಟು ಬರ್ತಾ ಬರ್ತದೆ. ನನಗೆ ಕಪ್ಪು ಹೆಣ್ವರ್ಷ ಕತ್ರಿ ಬರ್ತಾ ಬಿಡ್ತ. ನಿಮ್ಗೆಲ್ಲ ಎಷ್ಟು ಬರುತ್ತೆ ಹೇಳೋಕ್ಕಾಗಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೋಡ್ಬೇಕು. ನನಗೆ ನಾ 13 ಹಾಕಿದ್ರೆ 13 ಬರುತ್ತೆ ನನಗೆ ಪಕ್ಕ. ಅದು ಪಕ್ಕ ಉಂಟು. ನಾನು ಹಾಕಿದ್ದೇನೆ 2 ರಾಂಗ್ ರಾಂಗ್ ಆಗ್ಬಿಡ್ತಾರೆ. ಅಂದ್ರೆ ಪೆನ್ಸಿಲ್ ಅಂತ ಹೇಳಿ ಪೆನ್ ಹಾಕ್ಬಿಟ್ಟು ಅದಕ್ಕೆ ಕನ್ಫ್ಯೂಷನ್ಗೆ ಇಟ್ಟಿರೋದು. ಹಾಕಿಲ್ಲಾಗಿದೆ ನಾನು. ಯಾರಿಗೆ? ಫ್ರೆಂಡಿಗೆ. ಓಕೆ ಇದು 0 ಆದ. ರೈಟ್ ಹಾಕಿದ. ಇದು 0 ಆಗ್ತದೆ. ಇಲ್ಲಿ ಫ್ಯಾನ್ ಇಲ್ಲ ಅಲ್ಲ? ಇಲ್ಲಿ ಫ್ಯಾನ್ ಇಲ್ಲ, ಅಲ್ಲಿ AC ಹಾಕಿದಾರ, ಇಲ್ಲೂ ಹಾಕ್ಬಿಡ್ತಾರೆ.
ವಿಡಿಯೋ ಮಾಡಲ್ಲ ಬ್ಯಾಟ್ರಿ ಕಮ್ಮಿ ಚಾರ್ಜ್ ಆಯ್ತದ ಬ್ಯಾಟ್ರಿ ಇಲ್ಲ ಕೊನೆಗೆ ಮಾಡಿದ್ರೆ ಬ್ಯಾಟ್ರಿ ಇಲ್ಲ ಹಾ ಸ್ಟಾರ್ಟ್. ಇಲ್ಲ ಆಮೇಲೆ ಜಸ್ಟ್ ಇಟ್ಟಿದ್ದು ಮೊಬೈಲ್. ಓಕೆ ಸೊ ನಾನು ಸ್ಟಾರ್ಟಿಂಗ್ ಆಗಿ ಅನೌನ್ಸ್ ಮಾಡಿದ್ದೆ 5 ಟಾಪ್ 5 ಅವರಿಗೆ 5 ಕೊಡ್ತೇನಂತ, 5 ಗಿಫ್ಟ್ ಕೊಡ್ತೇನಂತ, ಒಬ್ಬೊಬ್ಬರಿಗೆ ಒಂದೊಂದು ಅಂತ. ಆದ್ರೆ ಇಲ್ಲಿ 16, 15, 14, 14 ಇದು 4 ಕ್ಲಿಯರ್ ವಿನ್ನರ್ಸ್ ಇದ್ದಾರೆ. ಫಸ್ಟ್ ಮಮತಾ ಕ್ಲಾಪ್ಸ್. ಸೆಕೆಂಡ್ ಯಶೋಧ ರೆಡ್ಡಿ. ಥರ್ಡ್ ಭವ. ಫೋರ್ತ್ ಸುನಿಲ್ ಅಂಕಲ್. ಆಕ್ಚುಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಇವರಿಬ್ರು ಇದು ಮಾಡಿದ್ದಾರೆ. ಥರ್ಡ್ ಫೋರ್ತ್ ಜಂಟಿಯಾಗಿ ಇದು ಮಾಡಿದ್ದಾರೆ. ಈಗ 5th ಪೊಸಿಷನ್ ಒಳಗೆ 4 ಜನ ಇದ್ದಾರೆ. ಸೊ ಇದ್ರೊಳಗೆ ಏನ್ ಮಾಡುವ ನೀವೇ ಡಿಸೈಡ್ ಮಾಡ್ರಿ. ಒಬ್ರಿಗೆ ಕೊಡುವ ಅಥವಾ 4 ಜನರಿಗೆ ಕೊಡುವ? ಓಕೆ ಚೆನ್ನಾಗಿ ಎಫರ್ಟ್ ಬಂದಿದೆ. ಸೊ ನಾವೇನ್ ಡಿಸೈಡ್ ಮಾಡಿದ್ದೇವೆ ಅಂದ್ರೆ ಇವ್ ಟಾಪ್ 5 13 ಇದೆ ಇದಲ್ಲ, ಇವ್ರು 4 ಜನರಿಗೂ ಒಂದು ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೇವೆ. ಯಾವ್ದು? ಇದೆಲ್ಲ 5ನೇ ಸ್ಥಾನದೊಳಗಿರೋರು ಗಿಫ್ಟ್ ಕೊಡ್ತಾರೆ. ಸೊ ಟೋಟಲ್ ಗಿಫ್ಟ್ ಎಷ್ಟಾಯ್ತು? 1 2 3 4 8 ಗಿಫ್ಟ್ಸ್. ಓಕೆ ಸೊ ಈಗ ನಾ ಏನ್ ಮಾಡ್ತೇನೆ, 8 ಗಿಫ್ಟ್ ಇಲ್ಲಿ ಇಡ್ತೇನೆ. ಓಕೆ ಯಾರು ಫಸ್ಟ್ ಬಂದಿದಾರಲ್ಲ ಅಲ್ಲಿಂದ ಅವರು ನಿಮ್ಗೆ ಯಾವ್ದು ಬೇಕೋ ಅದು ಸಿಲೆಕ್ಟ್ ಮಾಡಿ ಓಪನ್ ಮಾಡಿ ಆ ಗಿಫ್ಟ್ ನಿಮ್ದು. ಇದ್ರ ಅದ್ರಲ್ಲಿ ನೀವೇ ಚೂಸ್ ಮಾಡೋದು. ಫಸ್ಟ್ ಬಂದಿದ್ದ ಏನ್ ಪ್ರಿಫರೆನ್ಸ್ ಅಂದ್ರೆ ನಿಮ್ಗೆ ಫಸ್ಟ್ ಇದು ಚಾನ್ಸ್ ಸಿಗ್ತದೆ. ಅಂದ್ರೆ ಯಾವ್ದ್ರಲ್ಲಿ ಚೂಸ್ ಮಾಡಕ್ಕೆ ಅಪರ್ಚುನಿಟಿ. ಹಾ ಸ್ಟಾರ್ಟ್. ದೊಡ್ಡದು ತಗೊಳ್ಳ ಮತ್ತೆಂತ ಇಲ್ಲ ಅಲ್ಲಿ. ನೋಡೋಣ ಅವಳಿಗೆ ಯಾವ್ದು ಬೇಕು. ನಿನಗೆ ಯಾವ್ದು ಬೇಕು ನೀ ತಗೋ. ಲೋಟ ಬರ್ತದೆ ಈಗ. ಇದು ಲೋಟ ಬಂತು. ಲೋಟ Correct. ಅರ್ಧ ಡಜನ್ ಬರ್ತದೆ. ಅದು ಲೋಟ ಬಂತ ಮತ್ತೆ ಇದು ಏನಿದೆ ಟವಲ್. ಹಾ ಹಂಗಿದ್ರೆ ಇಲ್ಲಪ್ಪ ಅದು ಪಕ್ಕಾಗಿರ್ತಲ್ಲ. 14 ಹಾ ಮಾತಾಡ್ತಿಲ್ಲ ಮಾತಾಡ್ತಿಲ್ಲ ಮಾತಾಡ್ತಿದ್ದೆ. ಬಾಯಾಟ ಬಂದಿಲ್ಲ. ಇಲ್ಲ ಅವಳು ಆಕ್ಚುಲಿ ಟೆಕ್ನಿಕ್ ಯೂಸ್ ಮಾಡ್ತಾಳೆ. ಹಾ ಡಬ್ಬ ಬಂತು. ಓಕೆ ನೆಕ್ಸ್ಟ್ ಇಲ್ಲ ಅಲ್ಲ ಹಾ ಓಪನ್ ಮಾಡು. ಚಾಕ್ಲೇಟ್ ಇದೆ ಮೊದಲ ಏನದು? ಟೂಲ್ ಬಾಕ್ಸ್ ತರ ಉಂಟಲ್ಲ. ಟೂಲ್ ಬಾಕ್ಸ್ ಮೊಮ್ಮಗಳಿಗೆ ಮಗ ಯೂಸ್ ಮಾಡ್ತಾನೆ ಮಗ. ಓಪನ್ ಮಾಡಿ ತೋರ್ಸು. ಆಂಟಿ ರಾಹುಲ್ಗೆ ಇಷ್ಟ ಆಗತ್ತೆ ನೋಡ್ರಿ. ಎಲ್ಲ ಟೂಲ್ ಬಾಕ್ಸ್ ಏನಾದ್ರು ಕೆತ್ತ ಬಜಿ ಕೆಲಸ ಮಾಡೋದಿದ್ರೆ ಸ್ಕ್ರೂ ಹಾಕದ ಇದ್ರ ಚಲೋ ಯೂಸ್ ಬೀಳ್ತದೆ. ಅಂಡ್ ಇಷ್ಟ ಆಯ್ತಾ ಅಂಕಲ್ ನೆಕ್ಸ್ಟ್ ಅಣ್ಣ ಮತ್ತೆ ಪುಟ್ಟಿಲ್ಲ ಉಂಟಲ್ಲ ಲಾಸ್ಟ್ ಟೇಪ್
ಓಕೆ ಸೆಲೆಕ್ಟ್ ಆಯ್ತು. ದೊಡ್ಡದಾಗಿ ಕೈ ಹಾಕಿದಾಳಲ್ಲ. ಏ ದೊಡ್ಡದಿಲ್ಲ ಯಾರಿಗೆ ಗೊತ್ತಾ ದೊಡ್ಡದು ಒಳಗೆ ಗೊತ್ತಲ್ಲ ಅಷ್ಟೊಂದು ಸಂಬಂಧ. ಒಳ್ಳೆ ನೆನ್ಪಿನ ಶಕ್ತಿ ಭಾಳ ಇದ್ದಂಗ ಐತೆ ಯಾರ್ಯಾರು ನೆನ್ಪಿನ ಶಕ್ತಿ ಭಾಳ ಇದ್ದಂಗ ಐತೆ ಅಲ್ಲ ಇದು ನೆನಪಿನ ಶಕ್ತಿ ಇಂಪ್ರೂವ್ ಮಾಡಕ್ಕೆ ಒಂದು ಗೇಮ್. ಸ್ವಲ್ಪ ಓಪನ್ ಮಾಡಿ ಏನೇನು ಶೋ ಮಾಡಿ. ಅಲ್ಲ ಇನ್ನು ಮುಗಿದ ಪರಿಸ್ಥಿತಿ ಗಂಭೀರ ಆಯ್ತಾ? ಅವನಿಗೆ ಸಿಕ್ಬಿಟ್ಟ, ಅವನೇ ಮಾಡ್ಬೇಕು. ಅಲ್ಲ ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟಿದೆ. ಅಲ್ಲ ಪುಣ್ಯಕ್ಕೆ ಚಲಾಕ ಅವ್ರಿಗೆ ಎತ್ತಿದ್ರೆ ಚಲಾಕ ನನಗೆ ಸೇರ್ಸಿ ಮಾಡ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ಮಸ್ತ್ ಕ್ವಾಲಿಟಿ ಆಗಿದೆ. ಆಗಿದೆ. 1 2 3 4 5 ನಾನ್ ಸ್ಟಿಕ್ಕಿಗೆ ಅದು ನಾನ್ ಸ್ಟಿಕ್ ನಿಂದ 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 ಹೋಗ ಕರೀತಾರೆ. ನೆಕ್ಸ್ಟ್ ಇದು ಸ್ವಲ್ಪ ನಂಗೆ ಆನೆ ಕಿವಿ ಕಣ್ಣಾಗ ಕಾಣ್ತಾ ಉಂಟು ಇದಕ್ಕೆ ಲಾಸ್ಟಿಗೆ ನೋಡು ನನ್ನ ಲೆಕ್ಕ ಹೆಂಗ್ ಉಂಟಂತ. ಈಗ ಅಷ್ಟು ಫರ್ಕ್ ಬೀಳೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಸೇಮ್ ಸೈಜ್ ಉಂಟು. ಯಾರು ಬೇಕಾದ್ರೂ ಬರ್ಬೋದು. ಸೇಮ್ ಸೈಜ್ ಬೇರೆ. ಅಲ್ಲ ಸಿಮಿಲರ್ ಸೈಜ್ ಉಂಟು. ಸಣ್ಣವರಿಂದ ದೊಡ್ಡವರಿಗೆ ಕಂಡು ಈ ಕಪ್ಪ ಟೇಬಲ್ ಲ್ಯಾಂಪ್ ವಿತ್ ಇದು ಓಪನ್ ಮಾಡ್ತಾರೆ. ಪೆನ್ಸಿಲ್ ಎಲ್ಲ ಇಡ್ಬೋದು. ಯಾಕಂದ್ರೆ ಇದು ಕಸ್ಕೊಂಡಂಗಿಲ್ಲ ಸೇರ್ತಾರೆ. ಈ ಕಡೆ ತೋರ್ಸಿ ಟೇಬಲ್ ಲ್ಯಾಂಪ್ ವಿತ್ ಇದು ಈ ಕಡೆ ತೋರ್ಸಿ ಪೆನ್ಗಿನ್ ಎಲ್ಲ ಇಡ್ಬೋದು. ಅದು ಹಿಂಗ್ ತೋರ್ಸ್ರಿ, ತೋರ್ಸ್ರಿ. ಮೊಬೈಲ್ ಹೋಲ್ಡರ್. ಅವ್ರ ಮಗಳಿಗೆ ಟೇಬಲ್ ಅಂತ ಇಲ್ಲಿ ಪೆನ್ ಇಟ್ಕೊಳಕ್ಕೆ. ಇದು ಚಾರ್ಜಿಂಗ್ ಇದು. ಚಾರ್ಜಿಂಗ್ ಈಗ 4 ಜನ ಹತ್ಮೂರೊಳಗಿದ್ದಾರೆ. ಆಲ್ಮೋಸ್ಟ್ ಸಿಮಿಲರ್ ಸೈಜ್ ಉಂಟು. ಸಣ್ಣವರಿಂದ ದೊಡ್ಡವರಿಗೆ ಟೇಬಲ್ ಲ್ಯಾಂಪ್ ಅನುಶ್ರೀ. ಟೇಬಲ್ ಲ್ಯಾಂಪ್ ಬಾ. ಓಪನ್ ಮಾಡಿ ಓಪನ್ ಮಾಡಿ. ನೀ ಮಾಡ್ಕೊಡ ರಾಜ, ನೀ ಮಾಡ ಅಲ್ಲಿ ಸೆಂಟರ್ ನಿಂತ್ಕೋ. ಮತ್ತೆ ಅವಳೇ ಮಾಡಿ. ಅವಳೇ ಮಾಡ್ಲಿ ಈ ಕಡೆ ಬಾ. ಕೈ ಹುಷಾರು. ಹಾ ಇಲ್ಲಿ ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಕೈ ಹುಷಾರು. ಮಕ್ಳಿಗೆ ಗಿಫ್ಟ್ ಓಪನ್ ಮಾಡೋದಂದ್ರೆ ಇಷ್ಟ, ಮಾಡ್ಲಿ ಬಿಡ್ರಿ. ಆ ಗಿಫ್ಟ್ ಏನ್ ಮಾಡಿದ್ರಿ ಕೊಟ್ಟಿದ್ದು? ತಾಯಿ ಮಗಳಿಗೆ ಅದು ಯಾವಾಗ ಓಪನ್ ಮಾಡ್ತೀರಿ? ರೂಮಿ ಅವ್ನ ಹತ್ರ. ಅಪ್ಪ ಈ ಆಟ ಮುಗಿದತ್ರ. ಹಾ? ಕರೆಕ್ಟಾ? ವೇಟ್ ಚೆನ್ನಾಗಿತ್ತು. ತಾಯಿ ಮಗಳಿಗೆ ಪ್ರೈಸ್ ತೊಗೊಂಡ್ಬಿಟ್ರು ನೋಡು. ಅದೂನು ಉಂಟಲ್ಲ. ತಾಯಿ ಮಗಳು ಮೊಮ್ಮಗಳ. ಅಜ್ಜಿ. ಮೂರು ಜನ ಒಂದುಂಟು. ಅಜ್ಜಿ ಅಜ್ಜಿ ಹಾ ಅದೇ ತಾಯಿ ಮಗಳು ಮೊಮ್ಮಗಳು. ನಾ ಅಜ್ಜಿ ಅನ್ನೋದು ಅವಾಯ್ಡ್ ಮಾಡ್ತಿದ್ದೆ, ನೀವು ಅಜ್ಜಿ ಅಜ್ಜಿ ಏನಾಗುತ್ತೀರಲ್ಲ. ಓಪನ್ ಮಾಡಿ ತೋರ್ಸು. ಓಪನಿಂಗ್ ಮಾಡ್ಕೊಂಡು ಲೈಟ್ ಹಾಕೊಂಡು ಕರೆಂಟ್ ಓ ಇದು ಡ್ರೀಮ್ ಕ್ಯಾಚರ್. ಕ್ಯಾಚರ್ ಡ್ರೀಮ್ ಕ್ಯಾಚರ್ ಮನೆ ಹಾಕೊಂಡು ಓಪನ್ ಮಾಡಿ ತೋರ್ಸು. ಸೌಂಡ್ ಹೊಡಿತಾ ಇರ್ತಾರೆ. ಅದು ಸಾಫ್ಟ್ ಮ್ಯೂಸಿಕ್ ತರ ಟನ್. ಆಯ್ತು, ಓಪನ್ ಮಾಡಿ ತೋರ್ಸು. ಚೆನ್ನಾಗಿರುತ್ತೆ ಕೇಳಿಗೆ ಗಾಳಿ. ಗಾಳಿಗೆ ಗಾಳಿ ಬರೋದು ಚೆನ್ನಾಗಿರುತ್ತೆ. ಈ ಸೆಟಪ್ ಮಾಡ್ಕೋಬೇಕು ಆಕ್ಚುಲಿ. ಸೆಟಪ್ ಮಾಡ್ಕೋಬೇಕು. ಅಲ್ಲ ಇವೆಲ್ಲ ಐಟಮ್ ಹೋಗಿ ತೊಗೊಂಬಂದು ಗ್ರೇಟ್ ಅಪ್ ಹಾ ಸೆಲೆಕ್ಟ್ ಮಾಡಿ ತೆಗೀರಿ, ಓಪನ್ ಮಾಡ್ರಿ. ಇಲ್ಲ ಇದು ಓಪನ್ ಫುಲ್ ಮಾಡೋದು ಬೇಡ. ಅಲ್ಲ ತೆಗೀರಿ, ಹಾಕ್ಬೋದು, ಹಾಗೇನಿಲ್ಲ. ರಬ್ಬರ್ ಬ್ಯಾಂಡ್ ಹಾಕಿ ಆಮೇಲೆ ಪ್ಯಾಕ್ ಮಾಡ್ಬೋದು. ಹಾ ಅಷ್ಟು ಇಡೀರಿ. ಅಲ್ಲ ಇದು ಒಂದು ಎಲ್ಲ ಪರ್ಚೇಸ್ ಮಾಡಿದ್ರೆ ಅಥವಾ ದಿನ ಇಲ್ಲ ಇದು ಮೋಸ್ಟ್ಲಿ ಅಮೆಝಾನ್ ಇಂದಾನೆ ಪರ್ಚೇಸ್ ಮಾಡಿದ್ದು.
ಎಲ್ಲ ಒಂದು 20% ಹೋಗಿ ಪರ್ಚೇಸ್ ಮಾಡಿದ್ದು. ಅದು ಒಳ್ಳೆ ಸಿಲೆಕ್ಟೆಡ್ ಐಟಮ್ಸ್ ಇದು ನೋಡಿ. ಆ ದಾರ ಸುತ್ತಿದೆ ಅದು ಆಮೇಲೆ ಸರಿ ಮಾಡ್ಕೋಬೇಕು. ಇದಿರ್ಲಿ. ಈ ತರ ಸೌಂಡ್ ಬರ್ತದೆ. Sound ಕೇಳು. ಕಿವಿಗೆ ಇಂಪಾಕ್ಟ್ ಅದು ಈ ತರ. ಇದು ಹಾಕ್ಬಿಟ್ಟೆ. ಒಳ್ಳೆ ಗಿಫ್ಟ್ ಸಿಕ್ತು. ಆಮೇಲೆ ಹಾಕೊಡ್ತಾರ ಆಯ್ತಾ. ನೆಕ್ಸ್ಟ್ ಪುಟ್ಟಿ. ಲಾಸ್ಟ್ ಇಡ್ಬೇಕಂದ್ರೆ ಇದ್ರು ಏ ಗಂಡ ಹೆಂಡತಿ ಇಬ್ರು ಹೊಡೆದ್ಬಿಟ್ರು. ವಜ್ಜಿ ಅಂತಿದ್ರೆ ಕರೆಕ್ಟ್. ಓ ಲಕ್ಷ ಪುಟ್ಟಿ ಆಗಿ ಹೋಗು, ಸೆಂಟ್ರಿಗೆ ಹೋಗು. ಅಜ್ಜಿ ಉಂಟಂತ ಹಿಂಗೆ ಹಿಡ್ಕೊಂಡು ತಗೊಂಡಿದೆ ಇದೆಯಾ ದೊಡ್ಡ ಬಾಕ್ಸ್ ತಗೊಳ್ಳಲ್ಲ ಒಂದ್ಸತಿ ಗ್ಲಾಸಿಂದ ಅಲ್ಲ, ಸ್ವಲ್ಪ ನೋಡ್ಕೊಂತ ತೆಗಿದೆ. ಒಂದ್ಸತಿ ಗ್ಲಾಸಿಂದ ಐಟಮ್ ಉಂಟು. ಹಾ, ಸ್ವಲ್ಪ. ಸ್ವಲ್ಪ ನೋಡ್ಕೊಂತ ತೆಗಿದೆ. ಗ್ಲಾಸ್ ನೀರು ಒಳ್ಳೆ ಗ್ರೇಡ್ ಎಂಗೇಜ್ ಬ್ರ್ಯಾಂಡ್ ಇಂದ ಅದಿದೆ. ಅದಕ್ಕೆ ಅದು ಹುಷಾರು. ಅವಳಿಗೆ ಇಷ್ಟವಾದ ಚಾಕ್ಲೇಟ್ ಪರ್ಫ್ಯೂಮ್ ತೋರ್ಸು. ಯಾರಿಗೆ ಗೊತ್ತಾದ್ರೆ ಪರ್ಫ್ಯೂಮ್ ಅಲ್ಲ. ಮತ್ತೆ ಫೈನಲಿ ಯಾರು ಏನೇನು ಗೊತ್ತಿರ್ತಲ್ಲ, ಹೇಗಿತ್ತಂದ್ರೆ ನೀವು ಮ್ಯೂಚುವಲ್ ಆಗಿ ಮಾತಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅದು ನಿಮಗೆ ಬಿಟ್ಟಿದ್ದ. ಅಲ್ಲ ವರ್ಷ ಇಡೀ ಹಿಂಗೆ ಆಟ ಆಡ್ಕೊಂಡಿಲ್ಲ. ಅಲ್ಲ ವರ್ಷಕ್ಕೊಂದ್ಸಲ ಮಾಡೋಣ. ಇಲ್ಲಿ ಗೇಮ್ ಆಡ್ತಾ ಇದಾರ. ನಿಮ್ಮ ಅಮ್ಮನಿಗೆ ಒಂದು ವರ್ಷ ಒಂದ್ಸಲ ಮಾಡೋಣ. ಓಪನ್ ಮಾಡಕ್ ಹೋಗಿ. ಚೆನ್ನಾಗಿದೆ ಅವಾಜ್. ಅವ್ರಿಗೆ ಗೆಸ್ ಮಾಡಿ ತಗೊಂಡ್ಬಂದ್ರು. ಇದಾರೆ. ಕಟ್ ಮಾಡ್ಬೇಡ್ರಿ, ಏನ್ ಬರ್ತದೆ ಹೇಳಿ. ಹೇಳ್ತೀನಿ ಹೀಗೆ ಹೇಳ್ತೀನಿ. ಅಣ್ಣ ಇದ್ದದ್ದು ಬ್ಯಾಟ್ರಿ ಖಾಲಿ ಆಗ್ತಾವಂತ. ನಿಂದು ಇದೆಲ್ಲ ಫುಲ್ ಆಯ್ತಾ? ಆದ್ರೆ ಬ್ಯಾಟ್ರಿ ಕೊಡ್ತಿ ಹಾಕ್ತಾ ಇದ್ದೆ ಬರಲ್ಲ. ಈಗ ಮತ್ತೆ ಬೇರೆದಿಲ್ವಾ? ಹಾಟ್ ವಾಟರ್ ಬ್ಯಾಗ್ ಇದೆ. ಇದನ್ನ ಮತ್ತೊಂದು ಬ್ಯಾಟ್ರಿ ಚಾರ್ಜ್ ಚಳಿಗೆ ಇಟ್ಟಿದಾರಾ? ಅಕಸ್ಮಾತ್ ಇದು ಬಿಸಿ ಮಾಡಿದ್ರೆ 4 ತಾಸು ಈ ಗೇಮ್ ಆದ್ಕೊಳ್ಳೋ ಸ್ವಲ್ಪ ಬ್ರೇಕ್ ಚಾರ್ಜ್ ಬಿಸಿ ಮಾಡಿ ಹಿಂಗ್ ಇಟ್ಕೊಂಡ್ರೆ ಬಿಸಿ ಬಿಸಿ ಹಾಟ್ ಬ್ಯಾಗ್ ಹಾಟ್ ಬ್ಯಾಗ್. ಓಪನ್ ಮೇಡಮ್. ಇದು ನಾವು ತಗೊಂಡಿದ್ದೇವೆ ಆಕ್ಚುಲಿ. ಚಲೋ ಯೂಸ್ ಬೀಳುತ್ತೆ. ಚೆನ್ನಾಗಿ ಯೂಸ್ ಆಗುತ್ತೆ. ಕೋಲ್ಡ್ ಆದಾಗ, ಥಂಡಿ ಒಳಗೆ, ಜ್ವರ ಬಂದಾಗ, ಚಳಿ ಈಗ ಅನ್ಸಿದಾಗ. ಇದು ಹೆಂಗ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ಈಗ ಹಳ್ಳಿ ಇದ್ರೊಳಗೆ ಬೆಳಗ್ಗೆ ಚಳಿ ಒಳಗೆ ಇದು ಬೆಂಕಿ ಕಾಯಿಸ್ತಾರಲ್ಲ, ಆ ತರ ಇದೆ. ಕರೆಂಟ್ ಅಲ್ಲಿ ಆನ್ ಮಾಡಿದ್ರೆ ಹೀಟ್ ಆಗುತ್ತೆ, ಬೆಚ್ಚಗಾಗುತ್ತೆ. ಇದು ಚಾರ್ಜಿಂಗ್ ಒಳಗೆ ಇಟ್ಟು ಒಂದು ಎಷ್ಟೊಂದು 4 ನಿಮಿಷ ಚಾರ್ಜ್ ಇಟ್ರೆ ಇದು ಬಿಸಿ ಆಗ್ತದೆ. 2 ತಾಸುವರೆಗೂ ಬಿಸಿ ಇರ್ತದೆ. ಚಳಿ ಆದಾಗ ಒಳಗಡೆ ಜಲ್ ಇರುತ್ತೆ, ಹೀಟ್ ಆಗತ್ತಲ್ಲ, ಸೊ ಬೆಚ್ಚಗ್ ಮದ ಅನ್ಸುತ್ತೆ. ಬರ್ತದೆ. ಈಗ ಜ್ವರ ಬಂದಾಗೆಲ್ಲ ಚಳಿ ಅನ್ಸಿದಾಗ ಹಿಂಗ್ ಇಟ್ಕೊಂಡ್ರೆ ಬೆಚ್ಚಗ್ ಅನ್ಸುತ್ತೆ. ಓಕೆ, ಲಾಸ್ಟ್ ಕೆಲವೊಂದ್ಸತಿ ಪೇನ್ ಇದ್ದಾಗ ಶಾಖ ಕೊಡ್ಬೇಕಿತ್ತಂದ್ರೂ ಯೂಸ್ ಮಾಡೋದು. ಆಪ್ಷನ್ ಇಲ್ಲ. ಯಾರಿಗ್ ಗೊತ್ತು, ಅದು ಬೆಸ್ಟ್ ಬಂದಿರ್ಬೋದಲ್ಲ. ಮಾಮೊಬ್ಬರು ಮಿಸ್ ಬಾಕಿ ಮಾಮಿ ಮಮತಾ ಅನುಶ್ರೀ ಮಾಮೊಬ್ಬರು ನಾ ಹಿಂಗ್ ಬಿದ್ದಿಲ್ಲ. ಕತ್ರಿ ಇದೆ. ಎಲ್ಲರಿಗೂ ಒಂದ್ಸರಿ ಕ್ವಾಲಿಟಿ ತೋರಿಸ್ಬೇಕು. ಯಾವ ತರ ಹ್ಯಾಂಗ್ ತೋರಿಸ್ರಿ ಅಂದ್ರೆ ಎಲ್ಲರೂ ಉರ್ದೋಗ್ಬಿಡ್ಬೇಕು. ಆ ತರ ತೋರಿಸಿ ಏನದು ಕತ್ರಿ ನಾಳೆ ಎಲ್ಲ ಕತ್ರಿ ಅಂತ ಹೇಳಿ. ಹಿಂದೆ ಭಾವನ ಇದ್ದದೆ ಮತ್ತೆ ಕೊಡಬೇಕು. ಟೇಲ್ರಿಂಗ್ ಕತ್ರಿ ತೋರಿಸಿ
ಗಟ್ಟಿ ನಂಗೆ ಬೇಕಾಗಿದೆ ಇದು ಟ್ರೆಂಡಿಂಗ್ ಅಲ್ಲ ಒಂದ್ಸರಿ ಎಲ್ಲ ವೇಟ್ ನೋಡಿ ಚೆಕ್ ಮಾಡಿ ಹ್ಯಾಂಗ್ ಮುಂದೆ ತೆಗೆದ ಬೇಕಾಗಿದೆ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಟ್ಟಿ ಇಟ್ಕೊ ಚೂಪಿದಲ್ಲ ಚೆನ್ನಾಗಿದಲ್ಲ ಟೇಲ್ರಿಂಗ್ ಕತ್ರಿ ಬಟ್ಟೆ ಮಾಡಿ ಕಟ್ ಮಾಡೋಕೆ ಅದು ದಾರ ಕಟ್ ಮಾಡಿ ಕಷ್ಟಪಟ್ಟು ಎಲ್ರಿಗೂ 4 ದಿನ 13 ಬಂದಿದೆ ಅಂತ ಹೇಳಿ ಎಲ್ರಿಗೂ ಅಲ್ಲಿ ಪಾಸ್ ಮಾಡ್ರಿ ಲಾಸ್ಟ್ ಗಿಫ್ಟ್ ಚೆನ್ನಾಗಿದೆ ಪಾಸ್ ಮಾಡಿ ಮತ್ತೆ ಅದು ಒಂದು ಮೊಬೈಲ್ ಕೊಡ್ರಿ ಎಲ್ರು ನೋಡ್ತಾರೆ ಅಂತ ವೇಟ್ ಅದಕ್ಕಂತ ಹೇಳಿ 4 ಗಂಟೆ ಕೊಟ್ಟೆ ಬಟ್ಟೆ ಕಟ್ ಮಾಡಕ್ ಚಲೋ ಆಗುತ್ತೆ ಟೇಲಿಂಗ್ ಕತ್ರಿ ಇನ್ನು ಮುಗ್ದಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕತ್ತಿ ತಗೊಂಡಾಗಿಲ್ಲಿ ಇಲ್ಲಿ ಇಟ್ಟಿದ್ದೀನಿ ಹೌಸಿ ಹೌದು ಏ ಸ್ವಲ್ಪ ಬ್ರೇಕ್ 5 ಮಿನಿಟ್ಸ್ ಯಾಕಂದ್ರೆ ಈಗ ಸ್ವಿಚ್ ಆಫ್ ಆಗುತ್ತೆ ಇದು ಚಾರ್ಜಿಂಗ್ ಇದ್ರದ್ದು ಬ್ಯಾಟ್ರಿ ಚಾರ್ಜಿಂಗ್ ಇರಬೇಕು ಗೊತ್ತಿದೆ ನಾನು ತರಿಸಿದ್ದೆ